ಸಾಲಬಾಧೆ ನಿವಾರಣೆಗೆ, ಶತ್ರು ವಿನಾಶಕ್ಕೆ ನಿಂಬೆಕಾಯಿನ ಪರಿಹಾರವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. 100ಕ್ಕೆ 100ರಷ್ಟು ನಮಗೆ ಈ ಒಂದು ಪರಿಹಾರ ಕೆಲಸವನ್ನ ಮಾಡುತ್ತೆ. ಶತ್ರುಗಳು ಪ್ರತಿಯೊಬ್ಬರ ಜೀವನದಲ್ಲಿ ಇರುವಂತದ್ದು ಸಹಜ. ಅದೇ ರೀತಿಯಲ್ಲಿ ಪ್ರತಿ ಮನುಷ್ಯನಿಗೂ ಸಾಲ ಬಾಧೆಗಳಿರುತ್ತೆ. ಮನೆಗೆ ಸಂಬಂಧಪಟ್ಟ ಸಾಲ ಆಗಿರ್ಬೋದು, ಕೈ ಸಾಲ ಆಗಿರ್ಬೋದು, ಆಸ್ತಿಯಲ್ಲಿ ಸಾಲ ಇರ್ಬೋದು, ಸೈಟ್ಗೆ ಸಾಲ ತೆಗೆದುಕೊಂಡಿರ್ಬೋದು, ಆಭರಣಗಳಿಗೆ ಸಾಲವನ್ನ ತೆಗೆದುಕೊಂಡಿರ್ಬೋದು. ಹೀಗೆ ಒಂದಲ್ಲ ಒಂದು ಸಾಲಗಳು, ಸಣ್ಣ ಸಾಲ, ದೊಡ್ಡ ಸಾಲ, ಹೀಗೆ ಪ್ರತಿಯೊಬ್ಬರಿಗೂ ಸಾಮಾನ್ಯವಾಗಿ ಸಾಲಗಳು ಇರುತ್ತೆ. ಅಂದ್ರೆ ಒಂದು 90% ಜನರು ಸಾಲದಲ್ಲೇ ಇದ್ದಾರೆ ಅಂತಾನೆ ಹೇಳ್ಬೋದು. ಇಂತಹ ಸಾಲಬಾಧೆ ನಿವಾರಣೆಯನ್ನ ಮಾಡ್ಕೊಳ್ಬೇಕು, ನಮ್ಮ ಶತ್ರುಗಳನ್ನ ಸಂಪೂರ್ಣವಾಗಿ ನಾವು ನಿವಾರಣೆ ಮಾಡ್ಕೊಳ್ಬೇಕು ಅಂತಂದ್ರೆ ನಿಂಬೆಕಾಯಿಯಿಂದ ಮಾಡ್ಕೊಳ್ಳುವ ಈ ಒಂದು ಪರಿಹಾರ ಅದ್ಭುತವಾಗಿ ಕೆಲಸವನ್ನ ಮಾಡುತ್ತೆ. ಈ ಒಂದು ಪರಿಹಾರವನ್ನ ಭಾನುವಾರದ ದಿನ ಮಾಡ್ಕೊಳ್ಬೋದು, ಮಂಗಳವಾರದ ದಿನ ಮಾಡ್ಕೊಳ್ಬೋದು, ಹಾಗೆ ಅಮಾವಾಸ್ಯೆಯ ದಿನ, ಪೌರ್ಣಮಿಯ ದಿನ ಕೂಡ ಮಾಡ್ಕೊಳ್ಬಹುದು. ಬಹಳ ಅದ್ಭುತವಾಗಿ ಕೆಲಸವನ್ನ ಮಾಡುವಂತಹ ನಿಂಬೆಕಾಯಿಯ ಪರಿಹಾರವಿದು. ತಾಂತ್ರಿಕ ಪರಿಹಾರದಲ್ಲಿ ಅತ್ಯಂತ ಶಕ್ತಿಯುತವಾದಂತ ಪರಿಹಾರ ಅಂತಾನೆ ಹೇಳಲಾಗುತ್ತೆ. ಯಾಕಂದ್ರೆ ಈ ಪರಿಹಾರ ಮಾಡ್ಕೊಂಡ್ವಿ ಅಂದ್ರೆ ಶತ್ರುಗಳು ನಿಮ್ಮ ಕಡೆ ತಿರುಗಿ ನೋಡೋದಕ್ಕೂ ಕೂಡ ಭಯ ಪಡ್ತಾರೆ ಅಂತಾನೆ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ. ಅಂತಹ ಒಂದು ಶಕ್ತಿ ಇರುವಂತಹ ನಿಂಬೆಕಾಯಿನ ಪರಿಹಾರ. ಸರ್ವೇ ಸಾಮಾನ್ಯವಾಗಿ ನಾವು ತಾಂತ್ರಿಕ ಪರಿಹಾರಗಳಲ್ಲಿ ನಿಂಬೆ ಹಣ್ಣನ್ನ ಕೂಡ ಹೆಚ್ಚಾಗಿ ಬಳಸ್ತೀವಿ. ಆದ್ರೆ ಈ ಒಂದು ಪರಿಹಾರಕ್ಕೆ ಕಾಯಿ ನಿಂಬೆ ಹಣ್ಣು ಅಂದ್ರೆ ಹಸಿರು ಬಣ್ಣದ ನಿಂಬೆಕಾಯಿಯಿಂದ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಶತ್ರುಗಳನ್ನ ವಿನಾಶ ಮಾಡ್ಕೊಳ್ಬೇಕು. ಶತ್ರುಗಳು ನಮ್ಮ ತಂಟೆಗೆ ಬರಲೇಬಾರ್ದು. ಯಾವ ಶತ್ರುವು ಕೂಡ ನಮ್ಮ ಕಡೆ ತಿರುಗಿಯೂ ನೋಡಬಾರ್ದು. ಎಷ್ಟು ಸಾಲಗಳಿಂದ ನೀವೇನಾದ್ರೂ ನೊಂದಿದ್ದೀರಾ, ಸಾಲ ಅನ್ನೋದು ನಿಮ್ಮ ಜೀವನದಲ್ಲಿ ಮತ್ತೆ ಬರಬಾರ್ದು, ಸಾಲ ನಿವಾರಣೆ ಆಗ್ಬೇಕು ಅಂದ್ರೆ ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ. ಈ ಪರಿಹಾರವನ್ನ 7 ಗಂಟೆ, ಸಾಯಂಕಾಲ 7 ಗಂಟೆಯ ನಂತರವಾಗಿ ಮಾಡ್ಕೊಳ್ಬೇಕಾದಂತ ಒಂದು ಪರಿಹಾರ. ಈ ಪರಿಹಾರವನ್ನ ಮಾಡ್ಕೊಳ್ಬೇಕು ಅಂತಂದ್ರೆ ಏನು ನೀವು ಪ್ರತ್ಯೇಕವಾಗಿ ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಳ್ಬೇಕು, ಇನ್ನೇನೋ ನೀವು ಮಾಡ್ಕೊಳ್ಬೇಕು ಅಂತ ಇಲ್ಲ. ಭಾನುವಾರದ ದಿನ ಆಗ್ಲಿ, ಮಂಗಳವಾರದ ದಿನ ಆಗ್ಲಿ, ಅಮಾವಾಸ್ಯೆ ಪೌರ್ಣಮಿಯ ದಿನವಾಗ್ಲಿ, ಸಾಯಂಕಾಲ 7 ಗಂಟೆಯ ನಂತರವಾಗಿ ಒಂದು ನಿಂಬೆ ಹಣ್ಣನ್ನ ತೆಗೆದುಕೊಂಡು ಅದರ ಜೊತೆಗೆ ಒಂದು ಮೊಳೆಯನ್ನ ತೆಗೆದುಕೊಳ್ಬೇಕಾಗುತ್ತೆ. ತಾಮ್ರದ್ದಾದ್ರೂ ತೆಗೆದುಕೊಳ್ಳಿ, ಕಬ್ಬಿಣದಾದ್ರೂ ತೆಗೆದುಕೊಳ್ಳಿ, ಆದ್ರೆ ಒಂದು ಮೊಳೆ ಇದಕ್ಕೆ ಬೇಕಾಗುತ್ತೆ. ಒಂದು ನಿಂಬೆಕಾಯಿ, ಒಂದು ಮೊಳೆ, ಇಷ್ಟೇ ಎರಡು ವಸ್ತುಗಳಿಂದ ನಮ್ಮ ಶತ್ರುಗಳು ಯಾರಿರ್ತಾರೆ ಅವರು ನಮ್ಮ ಕಡೆ ತಿರುಗಿಯೂ ನೋಡದಂತೆ ನಾವು ಮಾಡ್ಕೊಳ್ಬಹುದು. ಇದನ್ನ ನೀವು ನಂಬಿಕೆಯಿಂದ ಮಾಡ್ಕೊಳ್ಳಿ. ಯಾಕಂದ್ರೆ ನಿಂಬೆ ಹಣ್ಣು ಅನ್ನೋದು ಅಷ್ಟೊಂದು ಶಕ್ತಿ ಇರುವಂತದ್ದು. ಎಂತಹ ಪರಿಹಾರಗಳನ್ನ, ಎಂತಹ ಕಷ್ಟಗಳನ್ನ ಬೇಕಾದ್ರೆ ನಿವಾರಣೆ ಮಾಡುವಂತಹ ಶಕ್ತಿ ನಿಂಬೆ ಹಣ್ಣಿಗಿದೆ. ಹಾಗಾಗಿ ಈ ನಿಂಬೆ ಹಣ್ಣು ತಾಂತ್ರಿಕ ಪರಿಹಾರದಲ್ಲಿ ಅತ್ಯಂತ ಅದ್ಭುತವಾದಂತ ಒಂದು ವಸ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಷ್ಟೊಂದು ಶಕ್ತಿ ಈ ನಿಂಬೆ ಹಣ್ಣಿಗಿದೆ. ಪ್ರತಿ ಮನುಷ್ಯನಲ್ಲೂ ಕೂಡ ಸರ್ವೇ ಸಾಮಾನ್ಯವಾಗಿ ನಿಂಬೆಕಾಯಿ, ನಿಂಬೆ ಹಣ್ಣು ಅಂದ್ರೆ ಭಯ ಇದೆ. ಯಾಕಂದ್ರೆ ಕೆಳಗಡೆ ರಸ್ತೆ ಬದಿಯಲ್ಲಿ ಬಿದ್ದಿದ್ರು ಕೂಡ ನಾವು ಅದನ್ನ ತುಣಿಯೋದಕ್ಕೂ ಹೋಗೋದಿಲ್ಲ, ದಾಟೋದಕ್ಕೂ ಹೋಗೋದಿಲ್ಲ, ಅಷ್ಟೊಂದು ಭಯ ಪಡ್ತೀವಿ. ಅದೇ ರೀತಿ ಅದರಲ್ಲಿ ಅಷ್ಟು ಶಕ್ತಿ ಇದೆ ಅಂತಾನೆ ನಮ್ಗೆ ತಾಂತ್ರಿಕ ಪರಿಹಾರದಲ್ಲಿ ಅನಾದಿ ಕಾಲದಿಂದ ತಿಳಿಸ್ಕೊಂಡು ಬಂದಿದ್ದಾರೆ. ಈ ಪರಿಹಾರವನ್ನ ನೀವು ಮಾಡ್ಕೊಂಡ ನಂತರ ನೀವು ಕೂಡ ಖಂಡಿತವಾಗಿಯೂ ಇದನ್ನ, ಈ ಪರಿಹಾರದಿಂದ ಆಶ್ಚರ್ಯ ಪಡ್ತೀರಾ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸರ್ವೇ ಸಾಮಾನ್ಯವಾಗಿ ಹಿತಶತ್ರುಗಳಿರ್ತಾರೆ ಜೀವನದಲ್ಲಿ. ಚೆನ್ನಾಗಿ ನಮ್ಮ ಮುಂದೆ ಇದ್ದು ನಮ್ಮ ಹಿಂದೆಗಡೆ ನಮ್ಗೆ ಸಾಕಷ್ಟು ರೀತಿಯ ತೊಂದರೆಗಳನ್ನ ಕೊಡ್ತಾ ಇರ್ತಾರೆ. ಆಸ್ತಿ ವಿವಾದಗಳಲ್ಲಿರ್ಬೋದು, ಕೆಲಸ ಮಾಡುವಂತ ಜಾಗದಲ್ಲಿರ್ಬೋದು, ಕುಟುಂಬ ವರ್ಗದಲ್ಲಿರ್ಬೋದು, ಹೀಗೆ ಅಕ್ಕಪಕ್ಕದಲ್ಲಿರ್ಬೋದು, ಮನೆಯ ವಿಷಯಕ್ಕೆ, ಜಾಗದ ವಿಷಯಕ್ಕೆ, ಒಂದಡಿ ಜಾಗಕ್ಕೋಸ್ಕರನೂ ಕೂಡ ಕಿತ್ತಾಡುವಂತ ಕಾಲವಿದು. ಹಾಗಾಗಿ ಹಣಕಾಸಿನಲ್ಲಿ, ವ್ಯವಹಾರಗಳಲ್ಲಿ, ಬಿಸ್ನೆಸ್ ಸರಿಯಾಗಿ ನಡೀಬೇಕು, ಹಾಗೆ ಸಾಲಗಳೆಲ್ಲ ತೀರ್ಬೇಕು ಅಂದ್ರೂ ಕೂಡ ಈ ನಿಂಬೆ ಹಣ್ಣಿನ ಪರಿಹಾರವನ್ನ ನೀವು ಈ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಬಹುದು. ಖಂಡಿತ ನೀವು 100ಕ್ಕೆ 100ರಷ್ಟು ಫಲಿತಾಂಶವನ್ನ ಪಡೆದುಕೊಳ್ತೀರಾ ಈ ಒಂದು ನಿಂಬೆಕಾಯಿನ ಪರಿಹಾರದಿಂದ. ಇದಕ್ಕೆ ಬೇಕಾಗಿರುವುದು ಒಂದು ನಿಂಬೆಕಾಯಿ ಬೇಕಾಗುತ್ತೆ. ಆ ನಿಂಬೆಕಾಯಿ ಯಾವುದೇ ರೀತಿ ಒಂದು ಕಪ್ಪು ಚುಕ್ಕೆನೂ ಇರಬಾರ್ದು, ನೀಟಾಗಿ ಚೆನ್ನಾಗಿ ಹಸಿರು ಬಣ್ಣದಲ್ಲಿ ಆ ನಿಂಬೆಕಾಯಿ ಇರಬೇಕು. ಆ ತರದಾದಂತ ಒಂದೇ ಒಂದು ನಿಂಬೆಕಾಯಿನ ತೆಗೆದುಕೊಳ್ಳಿ. ಅದಾದ ನಂತರ ಇದಕ್ಕೆ ಒಂದು ಮೊಳೆ, ನಾನು ತಿಳಿಸ್ಕೊಟ್ಟಂಗೆ ಕಬ್ಬಿಣದಾರು ಆಗಿರ್ಬೋದು ಅಥವಾ ಹಿತ್ತಾಳೆದಾದ್ರೂ ಆಗಿರ್ಬೋದು, ತಾಮ್ರದ್ದಾದ್ರೂ ಆಗಿರ್ಬೋದು, ಮೊಳೆಯನ್ನ ತೆಗೆದುಕೊಳ್ಳಿ. ಒಂದು ಮೊಳೆ, ಒಂದು ನಿಂಬೆಕಾಯಿನ ತೆಗೆದುಕೊಂಡು
ನಿಂಬೆಕಾಯಿಯ ಮೇಲೆ ಒಂದು ಕಪ್ಪು ಬಣ್ಣದ ಸ್ಕೆಚ್ ಪೆನ್ ಆಗಿರ್ಬೋದು, ಕಾಡಿಗೆ ಆಗಿರ್ಬೋದು, ಮಾರ್ಕರ್ ಪೆನ್ ಆಗಿರ್ಬೋದು, ಯಾವ್ದಾದ್ರೂ ಸರಿ ಕಪ್ಪು ಬಣ್ಣದ ಪೆನ್ನನ್ನ ತೆಗೆದುಕೊಂಡು ಸಾಲ ಬಾಧೆಯಿಂದ ನೀವೇನಾದ್ರೂ ಸಮಸ್ಯೆಯಿಂದ ಒದ್ದಾಡ್ತಾ ಇದ್ದೀರಾ ಅಂದ್ರೆ, 1,00,000 ಸಾಲ ಇದೆಯೋ, 50,000 ಸಾಲ ಇದೆಯೋ, 10,00,000 ಸಾಲ ಇದೆಯೋ, ಎಷ್ಟು ಸಾಲ ಇದೆ ಅದನ್ನ ನೀವು ಆ ನಿಂಬೆಕಾಯಿಯ ಮೇಲೆ ಬರಿಬೇಕಾಗುತ್ತೆ. ಆ ನಿಂಬೆಕಾಯಿಯ ಮೇಲೆ ಬರೆದು ಅದರ ಮೇಲೆ ಒಂದು ಮೊಳೆಯನ್ನ ನೀವು ಚುಚ್ಚಬೇಕಾಗುತ್ತೆ. ನಿಂಬೆಕಾಯಿ ಮೇಲೆ ಬರೆದು ಮೊಳೆಯನ್ನ ಚುಚ್ಚಬೇಕಾಗುತ್ತೆ. ಬರೆದ ನಂತರ ಚುಚ್ಚಿ. ಅಥವಾ ನಿಮಗೆ ಶತ್ರುಗಳಿದ್ದಾರೆ, ಯಾರಾದ್ರೂ ಒಬ್ರು ಶತ್ರುಗಳಿದ್ದಾರೆ, ಇಬ್ರು ಅಂತ ಹೇಳಿದ್ರೆ ಅವರ ಹೆಸರನ್ನ ಆ ನಿಂಬೆಕಾಯಿ ಮೇಲೆ ಬರೀರಿ. ಇಬ್ರು ಶತ್ರು ಇದ್ರೆ ಇಬ್ರು ನಿಂಬೆಕಾಯಿ ಶತ್ರುಗಳ ಹೆಸರನ್ನ ನಿಂಬೆಕಾಯಿ ಮೇಲೆ ಬರಿಬಹುದು. ಇಲ್ಲ ನಿಮ್ಗೆ ಜಾಸ್ತಿ ಜನ ಶತ್ರುಗಳಿದ್ದಾರೆ ಅಂದ್ರೆ ಶತ್ರುಗಳು ಅಂತ ಬರ್ದ್ರೆ ಸಾಕು. ಬರ್ದ್ಬಿಟ್ಟು ಮನ್ಸಲ್ಲಿ ಅವ್ರ ಹೆಸರನ್ನ ಹೇಳ್ಕೊಂಡ್ರೆ ಸಾಕು. ಹೇಳ್ಕೊಂಡ್ಬಿಟ್ಟು ಅನಂತರವಾಗಿ ಆ ನಿಂಬೆಕಾಯಿಗೆ ಈ ಒಂದು ಮೊಳೆಯನ್ನ, ಕಬ್ಬಿಣದ್ದಾಗಿರ್ಲಿ, ಹಿತ್ತಾಳೆದೋ ತಾಮ್ರದೋ ಮೊಳೆ ಯಾವ್ದಾದ್ರೂ ಆಗಿರ್ಬೋದು, ಅದನ್ನ ನೀವು ಚುಚ್ಚಬೇಕಾಗುತ್ತೆ. ಚುಚ್ಚಿಬಿಟ್ಟು ಅನಂತರವಾಗಿ ಈ ನಿಂಬೆಕಾಯಿಯನ್ನ ತೆಗೆದುಕೊಂಡು ಹೋಗಿ, ಯಾರು ಅಲ್ಲಿ ಓಡಾಡಬಾರ್ದು ಜಾಗ, ಸ್ವಲ್ಪ ದೂರದಲ್ಲಿ, ಅಥವಾ ನಿಮ್ಮ ಶತ್ರುಗಳೆಲ್ಲಾದ್ರೂ ಮನೆ ಹತ್ರದಲ್ಲಿದ್ದಾರೆ, ಅಥವಾ ಸ್ವಲ್ಪ ಅವ್ರದ್ದು ಜಾಗ ಇದೆ, ಅವ್ರದ್ದು ಜಮೀನಿದೆ, ಅವ್ರ ಮನೆ ಇದೆ, ಅಲ್ಲಿ ಹೋಗಿ ನೀವು ಬಿಸಾಕಿ ಬರ್ಬೋದು. ಅಥವಾ ಒಂದಷ್ಟು ಖಾಲಿ ಜಾಗದಲ್ಲಿ ಅವ್ರ ಹೆಸರು ಹೇಳಿ ಬಿಸಾಕ್ ಬಂದ್ರು ಕೂಡ. ಯಾಕಂದ್ರೆ ಮನೆ ಹತ್ರ ಹೋಗಿ ಬಿಸಾಕುವಂಥದ್ದು ಅದೆಲ್ಲ ನಿಮಗೆ ಆಗೋದಿಲ್ಲ, ಕಷ್ಟ ಆಗುತ್ತೆ ಅಂದ್ರೆ ಒಂದು ಖಾಲಿ ಜಾಗದಲ್ಲಿ ಹೋಗಿ ಅವ್ರ ಹೆಸರು ಹೇಳ್ಬಿಟ್ಟು ಬಿಸಾಕ್ಬಿಟ್ಟು ಬಂದ್ಬಿಡಿ ಅಷ್ಟೇ ಸ್ನೇಹಿತರ. ಕಡೆ ತಿರುಗಿ ನೋಡ್ದಂಗೆ ನೀವು ಬರ್ಬೇಕು. ಶತ್ರುಗಳು ನಮ್ಮ ತಂಟೆಗೆ ಬರಬಾರ್ದು. ಇನ್ಮುಂದೆ ಶತ್ರುಗಳು ನಮ್ಮ ಜೀವನದಲ್ಲಿ ಬರಲೇಬಾರ್ದು, ಶತ್ರು ವಿನಾಶವಾಗಬೇಕು ಅಂತ ಹೇಳಿ ಬಿಸಾಕ್ಬೋದು. ಸಾಲ ಬಾಧೆ ಇದೆ ಅಂದ್ರೂ ಅಷ್ಟೇನೆ, ಯಾರು ತುಳಿದಿಲ್ಲ, ಯಾರು ಓಡಾಡ್ತಿದ್ದ ಜಾಗ, 3 ರಸ್ತೆ ಇರುವಂತ ಜಾಗದಲ್ಲಿ, 4 ರಸ್ತೆ ಇರುವಂತ ಜಾಗದಲ್ಲಿ ನೋಡ್ಕೊಂಡು ಒಂದು ಸರ್ಕಲ್ ತರ ಇರುವಂತ ಜಾಗದಲ್ಲಿ ಆ ಮೊಳೆ ಚುಚ್ಚಿದ ನಿಂಬೆಹಣ್ಣನ್ನು ಒಂದು ಸೈಡ್ ಅಲ್ಲಿ ಬಿಸಾಕ್ಬಿಡಿ. ಯಾಕಂದ್ರೆ ಬೇರೆಯವರು ಓಡಾಡುವಂತ ಜಾಗ ಆಗಿರುತ್ತೆ. ಹಂಗಾಗಿ ಒಂದು ಸೈಡ್ ಅಲ್ಲಿ ಯಾರು ತುಳಿದಿಲ್ಲಿರೋ ಜಾಗ ನೋಡಿ ಬಿಸಾಕ್ಬಿಟ್ಟು ಬಂದ್ಬಿಡಿ. ಈ ರೀತಿ ನೀವು ಮಾಡ್ಬೇಕಾಗುತ್ತೆ. ಈ ಒಂದು ಪರಿಹಾರವನ್ನ ಈ ಪ್ರಕಾರದಲ್ಲಿ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಮ ಜೀವನದಲ್ಲಿ ಶತ್ರುಗಳು ಅನ್ನೋದು ಇರೋದಿಲ್ಲ, ಸಾಲ ಬಾಧೆ ಅನ್ನೋದು ಇರೋದಿಲ್ಲ. ನಂಬಿಕೆಯಿಂದ ಮಾಡ್ಕೊಳ್ಳಿ. ಯಾಕಂದ್ರೆ ನಿಂಬೆಕಾಯಿನ ಪರಿಹಾರ ಅದ್ಭುತವಾದಂತ ಪರಿಹಾರ, ತಂತ್ರಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಪರಿಹಾರ. ಆದ್ರೆ ಈ ಪರಿಹಾರವನ್ನ ಯಾರಿಗೂ ಹೇಳ್ದಂಗೆ ರಹಸ್ಯವಾಗಿ ಮಾಡ್ಕೊಳ್ಬೇಕು. ಯಾರಿಗಾದ್ರೂ ಮನೆಯವರಿಗಾಗ್ಲಿ ಅಕ್ಕಪಕ್ಕದವ್ರಿಗಾರಿಗೂ ತಿಳಿಸ್ಬಿಟ್ಟು ನೀವು ಮಾಡ್ತೀವಿ ಅಂದ್ರೆ ಇದರಿಂದ ಯಾವುದೇ ರೀತಿ ಪ್ರಯೋಜನ ಆಗೋದಿಲ್ಲ. ಹಾಗಾಗಿ ಈ ಪರಿಹಾರ ರಹಸ್ಯವಾಗಿ ಮಾಡ್ಕೊಳ್ಳುವಂತ ಪರಿಹಾರ, ಒಂದು ನಿಂಬೆಕಾಯಿ ಒಂದು ಮೊಳೆಯಿಂದ ಮಾಡ್ಕೊಳ್ಳುವಂತ ಪರಿಹಾರ, ಆಶ್ಚರ್ಯ ಪಡುವಂತಹ ಪರಿಹಾರ, ಅಷ್ಟು ಅದ್ಭುತವಾಗಿ ಕೆಲಸವನ್ನ ಮಾಡುತ್ತೆ. ಈ ಪರಿಹಾರಕ್ಕೆ ಅಂತಹ ಒಂದು ಶಕ್ತಿ ಇದೆ. ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಈ ತಾಂತ್ರಿಕ ಶಕ್ತಿ ಇರುವಂತಹ ಪರಿಹಾರವನ್ನ ಮಾಡ್ಕೊಳ್ಳಿ. ಭಾನುವಾರದ ದಿವಸ ಖಂಡಿತವಾಗಿಯೂ ಅದ್ಭುತವಾಗಿ ಫಲಿತಾಂಶವನ್ನ ನೋಡ್ತೀರಾ. ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದ್ರೆ ವಿಡಿಯೋಗೆ ಲೈಕ್ ಕೊಟ್ಟು, ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.